Hey guys, welcome to back to my channel. ಬನ್ನಿ ಹೊಸದಾಗಿ ಇಲ್ಲಿ ಹೊಸ ಎಕ್ಸ್ಪ್ಲೋರ್ ಮಾಡಕ್ಕಂತೇಳಿ ಬಂದಿದ್ದೀವಿ. ಅಂದರೆ ಖಾನಾಪುರ ರಾಮಪುರವಾಡಿ ಗ್ರಾಮ ಪಂಚಾಯತಿ ವಾಂದರವಾಡಿ ಊರ ಹೆಸರು. ಫ್ರೆಂಡ್ಸ್, ಖಾನಾಪುರದಿಂದ ಸರಿಸುಮಾರು ಒಂದು 7 ಕಿಲೋಮೀಟರ್ ಇಲ್ಲಿ ಅಂತರದಲ್ಲಿದೆ ವಾಂದರವಾಡಿ ಗಾಂವ್ ಹೆಸರು. ಅಂದರೆ ಇಲ್ಲಿ ದಟ್ಟವಾದ ಅರಣ್ಯ ಒಳಗಡೆ ಇರುವಂಥ ಇದು ಸಣ್ಣ ಪುಟ್ಟ ಊರಾಗಿದೆ. ಅದೇ ರೀತಿಯಾಗಿ ಇಲ್ಲಿರುವಂಥ ಜನಗಳು ವ್ಯವಸಾಯ ಹೊಲ ಗದ್ದೆಗಳು ಇಲ್ಲಿ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಚಿಕ್ಕ ಮಕ್ಕಳು ಕೂಡ ಅಲ್ಲಿ ಇದ್ದಾರೆ. ನೀವು ಹೊಸದಾಗಿ ಇರಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿಯಾಗಿ ನೋಡಿ, ಈ ದಟ್ಟವಾದ ಅರಣ್ಯ ನಿಮಗೆ ತೋರಿಸ್ತೀನಿ. ಬನ್ನಿ, ವಿಡಿಯೋದ ಮುಖಾಂತರ ಎಲ್ಲ ತಿಳಿಯುವ. 3 ಮಂದಿ ಇಲ್ಲಿ ಬಂದಿದ್ವಿ. ಈ ಜಂಗಲಲ್ಲಿ ಒಳಗೆ ಬಂದು ಎಕ್ಸ್ಪ್ಲೋರ್ ಮಾಡಕ್ಕಂತ ಹೇಳಿ ನಮ್ಮ ಫ್ರೆಂಡ್ ಹೇಳ್ತಾ ಇದ್ದ, ಇಲ್ಲಿ ಒಂದು ಊರು ಇದೆ, ಬನ್ನಿ ಅಲ್ಲಿ ನೋಡ್ಕೊಂಡು ಬರ ಅಂತ ಹೇಳಿ. ಅವ್ನು ಹೇಳ್ತಾ ಇದ್ದ, ನಾನು ತುಂಬ ವರ್ಷದಿಂದ ಇಲ್ಲಿ ಸರಿ ನಮ್ಮ ಜನ ಇಲ್ಲಿ ಪರಿಚಯ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಅವ್ರು ಯಾವ ರೀತಿಗೆ ಇರ್ತಾರೋ, ಮತ್ತು ಕಾಡೊಳಗೆ ಅವ್ರು ಹೆಂಗೆ ಜೀವನ ಮಾಡ್ತಾರೆ, ಅವ್ರ ಮನೆಗಳು ಹೆಂಗಿದೆ, ಮತ್ತು ಸಣ್ಣ ಪುಟ್ಟ ಜೋಪಡಿಯಲ್ಲಿ ಅವರು ಹೆಂಗೆ ವಾಸ ಮಾಡ್ತಾರೆ, ಮತ್ತು ಕರೆಂಟ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಹೆಂಗಿರ್ತದೋ ಅದೇ ರೀತಿಯಾಗಿ ಬನ್ನಿ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಬನ್ನಿ, ನೀರು ಹೇಗೈತೆ ಕುಡಿಯೋಕ್ಕೆ, ಮತ್ತು ರುಚಿ ನೋಡೋಣ, ಮತ್ತು ಕರೆಂಟ್ ವ್ಯವಸ್ಥೆ ಕೂಡ ನೋಡೋಣ, ಜೋಪಡಿ ಮತ್ತು ಇರುವ ಮಕ್ಕಳು ಅವ್ರ ಪರಿಸ್ಥಿತಿ ಕೂಡ ನೋಡೋಣ. ಬನ್ನಿ. ದಟ್ಟವಾದ ಅರಣ್ಯ ಅಂದ್ರೆ ನಮ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಾರ. ಇಂಥ ದಟ್ಟವಾದ ಅರಣ್ಯದಲ್ಲಿ ಇವರು ಇದ್ದಂಥ ಜೀವನ ಅಂದರೆ ತುಂಬ ಕಷ್ಟಕರವಾಗಿದೆ. ಅಂದರೆ ನೀವು ತಿಳಿದಿರ್ಬೋದು, ಸಣ್ಣ ಪುಟ್ಟ ಮೈಕೈ ನೋವಾದಾಗ ಅಂದರೆ ಎಮರ್ಜೆನ್ಸಿ ಮತ್ತು ಆಂಬುಲೆನ್ಸಿಗೆ ತುಂಬ ಕೊರತೆ ಕೂಡ ಇಲ್ಲಿದೆ. ಮತ್ತು ಕರೆಂಟಿನ ವ್ಯವಸ್ಥೆ ಕೂಡ ಕೆಲವ್ರ ಮನೇಲಿ ಇದೆ, ಕೆಲವ್ರ ಮನೆ ಇಲ್ಲ. ಮತ್ತು ಅದೇ ರೀತಿಯಾಗಿ ನಾವು ಇಲ್ಲಿ ಹೇಳಬೇಕಾದ್ರೆ ಮಳೆಗಾಲದಲ್ಲಿ ತುಂಬ ಇವರು ಕಷ್ಟದಲ್ಲಿ ಜೀವನ ನಡೆಸ್ತಾರೆ. ಬೇಕಾದ್ರೆ ಜೋಪಡಿ ಪರಿಸ್ಥಿತಿಗಳು ನೀವು ಇಲ್ಲಿ ನೋಡಿ. ವ್ಯವಸಾಯ ಅಂದರೆ ಭತ್ತ, ಅದೇ ರೀತಿಯಾಗಿ ಕಬ್ಬು. 1 ಗಂಟೆ ಕೆಲಸಕ್ಕಂತ ಹೋದರೆ ಅವ್ರು ಹೊಟ್ಟೆ ಪಾಡಿಗೋಸ್ಕರ ಸಂಜೆ 5 ಗಂಟೆಗೆ ಬರ್ತಾರೆ. ಅದರಿಂದಲೇ ಅವರು ತಂದಂಥ ಆದಾಯದಿಂದಲೇ ಅವರು ಮನೆ ಜೀವನ ಕೂಡ ನಡೀತದೆ. ಇಲ್ಲಿ ಕೂಡ ಬಂದಿದ್ವಿ, ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಂತೇಳಿ ನಮ್ಮ ಫ್ರೆಂಡ್ಸ್ ಕೂಡ ಇಲ್ಲಿ ಹೇಳ್ತಿದ್ದ, ಬಾರಪ್ಪ ಇಲ್ಲಿ ನೋಡೋಣ ಅಂತೇಳಿ. ಅವ್ರ ಜೊತೆಗೆ ನಾವು ವಿಡಿಯೋ ಮಾಡ್ತೀವಿ ಅಂತೇಳಿ ಬಂದಿದ್ವಿ. ಅವ್ರ ಮನೆಯಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲದ ಕಾರಣದಿಂದ ಸೋಲಾರ್ ಹಾಕಿ ರಾತ್ರಿ ವೇಳೆಯಲ್ಲಿ ಅದು ಬಲಪಂದಲ್ಲಿ ಹಾಕ್ತಿರ್ತಾರೆ. ಸರಿಸುಮಾರು ಇವರು 10 ವರ್ಷದಿಂದ 12 ವರ್ಷದ ಮೇಲ್ ಇರ್ಬೋದು. ಹಚ್ಚಿನ ಮನೆ ಇಲ್ಲದ ಕಾರಣದಿಂದ ಟಾರ್ಪಲ್ ಹಾಕಿ ಜೀವನ ನಡೆಸಿದ್ದಾರೆ. ಮಳೆಗಾಲದಲ್ಲಿ ತುಂಬ ಕಷ್ಟ. ಆದರೂ ಈಗ ಚಳಿಗಾಲದಲ್ಲಿ ಅಂದರೆ ಅವರಿಗೆ ತಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಚಳಿ ಕೂಡ ಇದ್ದಾರೆ. ಅಂದರೆ ಈ ದಟ್ಟವಾದ ಅರಣ್ಯ ಮಧ್ಯದಲ್ಲಿ ಊರು ಇದೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ. ಅಂದರೆ ಕಾಡು ಪ್ರಾಣಿಗಳಿಂದ ಜನ ಜೀವನ ಹೆಂಗೆ ಸಾಗುತ್ತಿರೋದು ಅವರಿಗೆ ತಿಳಿದಿರ್ತದೆ. ಅದೇ ರೀತಿಯಾಗಿ ಒಂದು ಜೋಪಡಿದಲ್ಲಿ ಬಂದಿದ್ವಿ. ಆ ಜೋಪಡಿ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಊಹೆ ಮಾಡೋಕ್ಕಾಗಲ್ಲ. ನೋಡಿ, ಇದರಲ್ಲಿ ಅವ್ರ ಜನ ಜೀವನ ಹೆಂಗೆ ನಡೆಸ್ತಾರೆ ಅವರಿಗೆ ಗೊತ್ತಿರ್ತದೆ. ನೋಡಿ, ಕರೆಂಟ್ ವ್ಯವಸ್ಥೆ ಇಲ್ಲ. ಬನ್ನಿ, ಈ ವಿಡಿಯೋ ಕೂಡ ನೀವು ನೋಡಿ. ಫ್ರೆಂಡ್ಸ್, ಈಗ ಇವ್ರು ಇರೋ ರೀತಿ ಮತ್ತು ಅವ್ರ ಮನೆ ಹೆಂಗಿರ್ತತೋ ನಾನು ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ನೀವು ಹೊಸದಾಗಿ ನೋಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿಯಾಗಿ ಈ ವಿಡಿಯೋ ಹೆಚ್ಚಿನ ಜನಗಳಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಇರಲಿ, ಬೆಳವಣಿಗೆ ಇರಲಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಕ್ಲಿಕ್ ಮಾಡುವ. ಎಲ್ರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.